ಹಾಯ್ ಎವ್ರಿವನ್, ಈ ವಿಡಿಯೋದಲ್ಲಿ ನಾವು ಜಿಮ್ಮಿ ವ್ಯಾಲೆಂಟೈನ್ ಅಂತಕ್ಕಂತಹ ಒಂದು ಬ್ಯೂಟಿಫುಲ್ ಸ್ಟೋರಿಯನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ತುಂಬ ಜನ ಇದರ ಒಂದು ಸಮರಿಯನ್ನು ಕೇಳ್ತಾ ಇದ್ದೀರಾ, ಹಾಗಾಗಿ ಐ ಆಮ್ ಕ್ರಿಯೇಟಿಂಗ್ ದಿಸ್ ವಿಡಿಯೋ. ಎಸ್ ನೋಡಿ, ಈ ಒಂದು ಸ್ಟೋರಿಯನ್ನು ಬರೆದಿರ್ತಕ್ಕಂಥವ್ರು ಯಾರಪ್ಪ ಅಂದರೆ ಓ ಹೆನ್ರಿ ಅಂತಕ್ಕಂತಹ ಒಬ್ಬ ಫೇಮಸ್ ಅಮೇರಿಕನ್ ಸ್ಟೋರಿ ರೈಟರ್ ಆಗಿದ್ದಾರೆ. ಇವರ ಒಂದು ಸ್ಟೋರಿಗಳು ತುಂಬಾ ಬ್ಯೂಟಿಫುಲ್ ಆಗಿರ್ತವೆ. ಬನ್ನಿ, ಈ ಒಂದು ಸ್ಟೋರಿಯಲ್ಲಿ ಬರ್ತಕ್ಕಂತಹ ಕ್ಯಾರೆಕ್ಟರ್ಗಳು ಯಾರ್ಯಾರು ಅಂತಕ್ಕಂಥದ್ದನ್ನು ಮೊದಲಿಗೆ ತಿಳ್ಕೊಳ್ಳೋಣ. ಮುಖ್ಯವಾದಂತಹ ಕ್ಯಾರೆಕ್ಟರ್ಗಳನ್ನು ಮಾತ್ರ ನಾನು ಇಲ್ಲಿ ನಿಮಗೆ ಕೊಡ್ತಾ ಇದ್ದೇನೆ. ಜಿಮ್ಮಿ ವ್ಯಾಲೆಂಟೈನ್ ಅಂದರೆ ನಮ್ಮ ಒಂದು ಸ್ಟೋರಿಯ ಹೀರೋ ಇವರೇ ಆಗಿರ್ತಾರೆ. ಎ ವೆರಿ ಸ್ಕಿಲ್ಡ್ ಸೇಫ್ ಬರ್ಗ್ಲರ್. ಎಸ್, ಇವರೊಬ್ಬ ಬರ್ಗ್ಲರ್ ಅಥವಾ ದರೋಡೆ ಮಾಡ್ತಕ್ಕಂತಹ ಒಬ್ಬ ವ್ಯಕ್ತಿ ಆಗಿರ್ತಾನೆ. ತುಂಬ ಸ್ಕಿಲ್ಫುಲ್ ಆಗಿರ್ತಕ್ಕಂತಹ ವ್ಯಕ್ತಿ ಇವನಾಗಿರ್ತಾನೆ. ಇನ್ನು ನೆಕ್ಸ್ಟ್ ಕ್ಯಾರೆಕ್ಟರ್ ಮೈಕ್ ಡೋಲಾನ್ ಅಂತಕ್ಕಂಥವ್ರು ಹಿಸ್ ಪಾರ್ಟ್ನರ್ ಇನ್ ಕ್ರೈಮ್. ಅಂದರೆ ನಮ್ಮ ಜಿಮ್ಮಿ ವ್ಯಾಲೆಂಟೈನ್ ಏನು ಕಳ್ಳತನವನ್ನು ಮಾಡ್ತಾ ಇರ್ತಾನೋ, ಬರ್ಗ್ಲಿಂಗ್ ಮಾಡ್ತಾ ಇರ್ತಾನೋ ಅದಕ್ಕೆ ಪಾರ್ಟ್ನರ್ ಆಗಿರ್ತಾನೆ. ಇಲ್ಲಿ ಸಮರಿಯಲ್ಲಿ ಈ ವ್ಯಕ್ತಿಯ ಒಂದು ಪಾರ್ಟ್ ಇಲ್ಲಿ ಬರೋದಿಲ್ಲ. ಇನ್ನು ನೆಕ್ಸ್ಟ್ ಬೆನ್ ಪ್ರೈಸ್ ಅಂತಕ್ಕಂತಹ ವ್ಯಕ್ತಿ ಬರ್ತಾರೆ. ಇವರೊಬ್ಬ ಡಿಟೆಕ್ಟಿವ್ ಆಗಿರ್ತಾರೆ. ಹೂ ಪುಟ್ ಜಿಮ್ಮಿ ಇನ್ ಜೈಲ್. ಜಿಮ್ಮಿಯನ್ನು ಜೈಲಿಗೆ ಕಳಿಸಿರ್ತಕ್ಕಂತಹ ವ್ಯಕ್ತಿನೇ ಬೆನ್ ಪ್ರೈಸ್ ಆಗಿರ್ತಾರೆ. ಇನ್ನು ನೆಕ್ಸ್ಟ್ ಕ್ಯಾರೆಕ್ಟರ್ ಮಿಸ್ಟರ್ ಆಡಮ್ಸ್, ದ ಓನರ್ ಆಫ್ ದ ಎಲ್ಮೋರ್ ಬ್ಯಾಂಕ್. ಇವರು ಕೂಡ ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇಲ್ಲಿ ಆಗಿರ್ತಾರೆ. ಇನ್ನು ಆನಬೆಲ್ ಆಡಮ್ಸ್ ಅಂತಕ್ಕಂತಹ ಒಬ್ಬ ಹುಡುಗಿ ಬರ್ತಾಳೆ. ಇವ್ರು ಯಾರಪ್ಪ ಅಂದರೆ ಮಿಸ್ಟರ್ ಆಡಮ್ಸ್ ಡಾಟರ್. ಈ ಒಂದು ಎಲ್ಮೋರ್ ಬ್ಯಾಂಕಿನ ಓನರ್ ಏನಿದ್ರಲ್ವಾ, ಇವರ ಮಗಳಾಗಿರ್ತಾರೆ. ಮತ್ತು ಜಿಮ್ಮಿಸ್ ಲವ್, ಜಿಮ್ಮಿ ಇವರ ಪ್ರೀತಿಯಲ್ಲಿ ಬಿದ್ದಿರ್ತಾನೆ. ಇದಿಷ್ಟು ಮೇನ್ ಕ್ಯಾರೆಕ್ಟರ್ಗಳಾಗಿದ್ದಾವೆ. ಇನ್ನು ಈ ಒಂದು ಸ್ಟೋರಿಯ ಮೇನ್ ಸಮರಿಯನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ದಿ ಸ್ಟೋರಿ ಈಸ್ ಅಬೌಟ್ ಎ ಮ್ಯಾನ್ ನೇಮ್ಡ್ ಜಿಮ್ಮಿ ವ್ಯಾಲೆಂಟೈನ್. ಮೊದಲಿಗೆ ಹೇಳಿದಾಗೆ ಈ ಸ್ಟೋರಿ ಇರ್ತಕ್ಕಂಥದ್ದು ಜಿಮ್ಮಿ ವ್ಯಾಲೆಂಟೈನ್ ಅವರ ಬಗ್ಗೆ. ಎ ಸ್ಕಿಲ್ಡ್ ಸೇಫ್ ಕ್ರ್ಯಾಕರ್. ನೆಕ್ಸ್ಟ್ ಪಾಯಿಂಟ್ ನೋಡಿ, ದ ಮೆಜಾರಿಟಿ ಆಫ್ ದ ನರೇಟಿವ್ ಅಕರ್ಸ್ ಇನ್ ಎಲ್ಮೋರ್. ಎಲ್ಮೋರ್ ಅಂತಕ್ಕಂಥದ್ದು ಒಂದು ಪಟ್ಟಣ ಆಗಿರುತ್ತೆ. ಸೊ ಈ ಒಂದು ಸ್ಟೋರಿ ನಡೀತಕ್ಕಂತಹ ಒಂದು ಸ್ಥಳ ಯಾವುದಪ್ಪ ಅಂದರೆ ಎಲ್ಮೋರ್ ಆಗಿರುತ್ತೆ. ಎ ಸ್ಮಾಲ್ ಬ್ಯಾಕ್ವುಡ್ಸ್ ಟೌನ್. ಅಂದರೆ ಬ್ಯಾಕ್ವುಡ್ ಅಂದರೆ ಕಾಡಿನ ಮಧ್ಯದಲ್ಲಿರ್ತಕ್ಕಂತಹ, ಅಂದರೆ ಸುತ್ತಮುತ್ತ ಅರಣ್ಯ ಇರತಕ್ಕಂತಹ ಒಂದು ಪ್ರದೇಶದೊಳಗಡೆ ಈ ಪಟ್ಟಣ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್ ನೋಡಿ, ಹಿ ಈಸ್ ರಿಲೀಸ್ಡ್ ಫ್ರಮ್ ಪ್ರಿಸನ್ ಆಫ್ಟರ್ ಸರ್ವಿಂಗ್ ಟೈಮ್ ಫಾರ್ ಹಿಸ್ ಕ್ರೈಮ್ಸ್. ಅಂದರೆ ನಮ್ಮ ಕಥಾನಾಯಕ ಏನಿದಾನೋ ಜಿಮ್ಮಿ ವ್ಯಾಲೆಂಟೈನ್ ತನ್ನ ಒಂದು ಏನು ಬರ್ಗ್ಲಿಂಗ್ ಮಾಡ್ತಾ ಇರ್ತಾನೋ ಅದಕ್ಕಾಗಿ ಇವನನ್ನು ಜೈಲಿಗೆ ಕಳಿಸಿರಲಾಗುತ್ತೆ. ಸೊ ಈ ಒಂದು ಸ್ಟೋರಿಯ ಆರಂಭದಲ್ಲಿ ಇವನು ಜೈಲಿನಿಂದ ರಿಲೀಸ್ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಜಿಮ್ಮಿ ವ್ಯಾಲೆಂಟೈನ್ ವಾಸ್ ಎ ಪ್ರೊಫೆಷನಲ್ ಸೇಫ್ ಕ್ರ್ಯಾಕರ್. ಸೇಫ್ ಅಂದರೆ ನೀವು ಚಿತ್ರದಲ್ಲಿ ಗಮನಿಸಬಹುದು, ಈ ಥರದ ವಸ್ತುಗಳನ್ನು ನಾವು ಸೇಫ್ ಅಂತ ಕರಿತೇವೆ. ಅಂದರೆ ಅಮೂಲ್ಯವಾಗಿರ್ತಕ್ಕಂತಹ ವಸ್ತುಗಳನ್ನು, ಬೆಳ್ಳಿ, ಬಂಗಾರ ಅಥವಾ ಹೆಚ್ಚಿನ ದುಡ್ಡಿದ್ರೆ ಇಂಥದ್ರಲ್ಲಿಟ್ಟು ಲಾಕ್ ಮಾಡ್ತಕ್ಕಂಥದ್ದು ಒಂದು ಯುರೋಪಿನಲ್ಲಿರ್ತಕ್ಕಂಥ ಮತ್ತು ಅಮೇರಿಕಾದಲ್ಲಿರ್ತಕ್ಕಂಥ ಒಂದು ಪದ್ಧತಿ ಆಗಿರುತ್ತೆ. ಸೊ ಇಂಥದ್ರಲ್ಲಿ ಇಟ್ಟಿರ್ತಾರೆ. ಸೊ ಇಂತಹ ಒಂದು ಸೇಫ್ಗಳನ್ನು ಒಡೆದ್ಬಿಟ್ಟು ಅಲ್ಲಿರ್ತಕ್ಕಂತಹ ದುಡ್ಡು, ಒಡವೆಗಳನ್ನು ಎತ್ಕೊಂಡು ಹೋಗೋದು ಈ ಒಂದು ಜಿಮ್ಮಿ ವ್ಯಾಲೆಂಟೈನ್ನ ಪ್ರೊಫೆಷನ್ ಆಗಿರುತ್ತೆ. ಈ ಕ್ರಿಮಿನಲ್, ಒಬ್ಬ ಅಪರಾಧಿ ಆಗಿರ್ತಾನೆ. ಹೂ ಸ್ಪೆಷಲೈಸ್ಡ್ ಇನ್ ಬ್ರೇಕಿಂಗ್ ಇನ್ ಟು ಸೇಫ್ಸ್ ಟು ಸ್ಟೀಲ್ ಮನಿ ಆ್ಯಂಡ್ ವ್ಯಾಲ್ಯೂಯಬಲ್ಸ್. ಸೊ ಈ ರೀತಿಯ ಸೇಫ್ಗಳನ್ನು ಹೊಡೆಯೋದ್ರಲ್ಲಿ ತುಂಬಾ ಕುಖ್ಯಾತಿಯನ್ನು ಇವನು ಗಳಿಸಿರ್ತಾನೆ. ತುಂಬ ಈಸಿಯಾಗಿ ಇಂತಹ ಸೇಫ್ಗಳನ್ನು ಅವನು ಒಡೆದು ಹಾಕ್ತಾ ಇರ್ತಾನೆ. ಮತ್ತು ಅಲ್ಲಿರ್ತಕ್ಕಂತಹ ವ್ಯಾಲ್ಯೂಯಬಲ್ಸ್ ಅಂದರೆ ತುಂಬ ಅಮೂಲ್ಯವಾಗಿರ್ತಕ್ಕಂತಹ ವಸ್ತುಗಳೇನಾದರೂ ಇದ್ದರೆ ಅವುಗಳನ್ನು ಎತ್ಕೊಂಡು ಹೋಗ್ತಾ ಇರ್ತಾನೆ. ಇನ್ನು ನೆಕ್ಸ್ಟ್ ಪಾಯಿಂಟ್, ಹಿ ಯೂಸ್ಡ್ ಹೈ ಕ್ವಾಲಿಟಿ ಟೂಲ್ಸ್ ಆ್ಯಂಡ್ ವಾಸ್ ವೆರಿ ಸ್ಕಿಲ್ಡ್ ಅಟ್ ಹಿಸ್ ವರ್ಕ್. ಎಸ್ ನೋಡಿ, ನೀವು ಚಿತ್ರದಲ್ಲಿ ಗಮನಿಸ್ಬೋದು, ಅವನು ಬಳಸ್ತಕ್ಕಂತಹ ಏನು ಕ್ವಾಲಿಟಿ ಟೂಲ್ಸ್ಗಳು, ತುಂಬಾ ಆಧುನಿಕವಾಗಿರ್ತಕ್ಕಂತಹ ಟೂಲ್ಸ್ಗಳನ್ನು, ಅವನು ಹೈ ಕ್ವಾಲಿಟಿ ಟೂಲ್ಸ್ಗಳನ್ನು ಬಳಸ್ತಾ ಇದ್ದ ಮತ್ತು ತುಂಬಾ ಸ್ಕಿಲ್ಫುಲ್ ಆಗಿರ್ತಕ್ಕಂತಹ ವ್ಯಕ್ತಿ ಅವನಾಗಿರ್ತಾನೆ. ಜಿಮ್ಮೀಸ್ ಸೂಟ್ ಕೇಸ್ ಕಂಟೈನ್ಡ್ ಎ ಸೆಟ್ ಆಫ್ ಸ್ಪೆಷಲೈಸ್ಡ್ ಬರ್ಗ್ಲರ್ ಟೂಲ್ಸ್ ಇನ್ಕ್ಲೂಡಿಂಗ್ ಡ್ರಿಲ್ಸ್, ಪಂಚಸ್, ಕ್ಲ್ಯಾಂಪ್ಸ್ ಆ್ಯಂಡ್ ಅದರ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ಡ್ ಫಾರ್ ಸೇಫ್ ಕ್ರ್ಯಾಕಿಂಗ್. ಎಸ್, ಆ ಒಂದು ಸೇಫ್ಗಳನ್ನು ಹೊಡಿಲಿಕ್ಕೆ ಯಾವೆಲ್ಲ ವಸ್ತುಗಳನ್ನು ಬಳಸ್ತಾ ಇದ್ದ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸ್ತೇವೆ. ಇವುಗಳನ್ನು ನೆನಪಿಟ್ಕೊಳ್ಳಿ. ಏನೇನಿದೆ ನೋಡಿ, ಬರ್ಗ್ಲರ್ ಟೂಲ್ಸ್ ಅಂದರೆ ಡ್ರಿಲ್ಸ್ ಇದ್ದಾವೆ, ಪಂಚಸ್ ಇದ್ದಾವೆ ಮತ್ತು ಕ್ಲ್ಯಾಂಪ್ಗಳಿದ್ದಾವೆ ಮತ್ತು ಬೇರೆ ವಸ್ತುಗಳು ಕೂಡ ಅವನ ಒಂದು ಸೂಟ್ ಕೇಸ್ ಒಳಗಡೆ ಇರ್ತವೆ. ಇನ್ನು ನೆಕ್ಸ್ಟ್, he was released from prison early because he received a pardon from the governor. ಏನು ಆ ಒಂದು ರಾಜ್ಯದ ಗವರ್ನರ್ ಇರ್ತಾರೋ ಅವ್ರು ಏನು ಮಾಡಿರ್ತಾರೆ, ಇವನ ಒಂದು ಒಳ್ಳೆಯ ಬಿಹೇವಿಯರ್ಗೋಸ್ಕರ ಇವನನ್ನು ಜೈಲಿನಿಂದ ಬೇಗನೆ ಬಿಡುಗಡೆ ಮಾಡ್ತಾ ಇದ್ದಾರೆ. The warden liked Jimmy and believed he wasn't a bad person at heart.
ಎಸ್ ಈ ವ್ಯಕ್ತಿ ಕೆಟ್ಟವನೇನಲ್ಲ, ಇವನು ಒಳ್ಳೆಯವನೇ ಅಂತೇಳಿ ಆ ವಾರ್ಡನ್ ಏನಿರ್ತಾರೋ ಅವರು ನಂಬಿರ್ತಾರೆ. ಇದೇ ಕಾರಣದಿಂದನೇ ಅವನನ್ನು ಬೇಗ ಬಿಡ್ತಕ್ಕಂಥ ಒಂದು ಕೆಲಸ ಅಲ್ಲಿ ನಡೀತಾ ಇದೆ. ವಾರ್ಡನ್ ಒಂದು ಸಜೆಷನ್ ಕೊಡ್ತಾರೆ ನೋಡಿ, ಏನು ಕೊಡ್ತಾರೆ, ಹಿ ಅಡ್ವೈಸ್ಡ್ ಜಿಮ್ಮಿ ಟು ಸ್ಟಾಪ್ ಕ್ರ್ಯಾಕಿಂಗ್ ಸೇಫ್ಸ್. ಎಸ್ ಈ ರೀತಿಯ ಒಂದು ಸೇಫ್ಗಳನ್ನು ನೀನೇನು ಹೊಡಿತಾ ಇದೆಯಾ ಅದನ್ನು ಇಲ್ಲಿಗೆ ಸ್ಟಾಪ್ ಮಾಡಿಬಿಡು ಅಂತೇಳಿ ವಾರ್ಡನ್ ಹೇಳಿರ್ತಾರೆ. ಆ್ಯಂಡ್ ಲಿವ್ ಆ್ಯನ್ ಆನೆಸ್ಟ್ ಲೈಫ್, ನೀನು ಪ್ರಾಮಾಣಿಕ ವ್ಯಕ್ತಿಯಾಗಿ ಬದಲಾಗಬೇಕು, ಒಳ್ಳೆಯ ಜೀವನವನ್ನು ನಡೆಸುವಂತಕ್ಕಂತಹ ಒಂದು ಸಲಹೆಯನ್ನು ಕೊಟ್ಟು ಅವರು ಇವನನ್ನು ಜೈಲಿನಿಂದ ಬಿಡ್ತಾ ಇದ್ದಾರೆ. ಆಫ್ಟರ್ ಬೀಯಿಂಗ್ ರಿಲೀಸ್ಡ್ ಫ್ರಮ್ ಪ್ರಿಸನ್, ಇಲ್ಲಿಂದ ಹೋದ್ಮೇಲೆ ಪ್ರಾಮಾಣಿಕ ವ್ಯಕ್ತಿ ನೀನಾಗಿರಬೇಕು ಅಂತಕ್ಕಂಥ ಸಲಹೆ ಅವನಿಗೆ ಬರ್ತಾ ಇದೆ. ಹೌಎವರ್ ಜಿಮ್ಮಿ ಡಿಡ್ ನಾಟ್ ಇಮ್ಮಿಡಿಯೇಟ್ಲಿ ಫಾಲೋ ದಿಸ್ ಅಡ್ವೈಸ್. ಎಸ್ ನೋಡಿ, ಈಗ ಆಲ್ರೆಡಿ ಅವನಿಗೆ ಅದೊಂದು ಹ್ಯಾಬಿಟ್ ಆಗಿ ಹೋಗಿದೆ ಈ ಒಂದು ಬರ್ಗ್ಲಿಂಗ್ ಅಥವಾ ಕಳ್ತನ ಮಾಡ್ತಕ್ಕಂಥದ್ದು. ಈಗ ಇದಕ್ಕಿದ್ದ ಹಾಗೇನೆ ಜೈಲಿನಿಂದ ಬಂದ ತಕ್ಷಣವೇ ಚೇಂಜ್ ಆಗ್ತಕ್ಕಂಥದ್ದು ಅಷ್ಟೊಂದು ಸುಲಭದ ಕೆಲಸ ಅವನಿಗೆ ಆಗಿರೋದಿಲ್ಲ. ಬಟ್ ಇವೆಂಚುವಲಿ ಚೇಂಜ್ಡ್ ಲೇಟರ್, ಬಟ್ ನಿಧಾನಕ್ಕೆ ಹೋಗ್ತಾ ಹೋಗ್ತಾ ಕೆಲವೊಂದಿಷ್ಟು ಘಟನೆಗಳ ಕಾರಣದಿಂದಾಗಿ ಇವನು ಆ ಒಂದು ಬರ್ಗ್ಲಿಂಗನ್ನು ಬಿಟ್ಟು ಒಳ್ಳೆಯ ವ್ಯಕ್ತಿ ಆಗಿ ಬದಲಾಗ್ತಾನೆ. ಸೊ ಆ ಘಟನೆ ಯಾವುದು ಅನ್ನೋದನ್ನು ನಾವು ಮುಂದೆ ನೋಡ್ತೇವೆ. Although he had served nearly 10 months of his 4 years sentence. ಎಸ್ ಆಲ್ರೆಡಿ ಅವನು ಏನು ಜೈಲಾಗಿತ್ತು, ಅವನಿಗೆ 4 years ಅಂದರೆ 4 ವರ್ಷ ಜೈಲಿಗೆ ಕಳಿಸಲಾಗಿರುತ್ತೆ. ಅದರಲ್ಲಿ ಆಲ್ರೆಡಿ 10 ತಿಂಗಳನ್ನು ಕಳೆದಿರ್ತಾನೆ. ಬಟ್ ಅವನ ಒಂದು ಒಳ್ಳೆಯ ಬಿಹೇವಿಯರ್ ಕಾರಣ ಜೈಲಿನಿಂದ ಬಿಡುಗಡೆ ಆಗ್ತಾ ಇದ್ದಾನೆ. ಈ ಒಂದು ದ ಪ್ರಿಸನ್ ವಾರ್ಡನ್ ಅಡ್ವೈಸಸ್ ಜಿಮ್ಮಿ ಟು ಸ್ಟಾಪ್ ಸ್ಟೀಲಿಂಗ್ ಆ್ಯಂಡ್ ಲಿವ್ ಆನ್ ಆನೆಸ್ಟ್ ಲೈಫ್. ಜಿಮ್ಮಿ ಡಸಂಟ್ ಚೇಂಜ್ ರೈಟ್ ಅವೇ. ಎಸ್ ಏನು ಆ ವಾರ್ಡನ್ ನೀನೊಬ್ಬ ಪ್ರಾಮಾಣಿಕ ವ್ಯಕ್ತಿ ಆಗಬೇಕು, ಕಳ್ಳತನ ಮಾಡೋದನ್ನು ಬಿಡುವಂಥ ಸಲಹೆಯನ್ನು ಕೊಟ್ಟು ಇವನನ್ನು ಬಿಟ್ಟಿರ್ತಾರೋ ಅದು ತಕ್ಷಣಕ್ಕೆ ಸಾಧ್ಯ ಆಗೋದಿಲ್ಲ. ಅವನು ತನ್ನ ಒಂದು ಬರ್ಗ್ಲಿಂಗನ್ನು ಕಂಟಿನ್ಯೂ ಮಾಡ್ತಾನೆ ಜೈಲಿನಿಂದ ಬಂದ ನಂತರವೂ ಕೂಡ. ಹಿ ಟರ್ನ್ಸ್ ಟು ಹಿಸ್ ಓಲ್ಡ್ ವೇಸ್ ಆ್ಯಂಡ್ ಸ್ಟಾರ್ಟ್ಸ್ ಕ್ರ್ಯಾಕಿಂಗ್ ಸೇಫ್ಸ್ ಅಗೇನ್. ಮತ್ತೆ ತನ್ನ ಹಳೆಯ ಹಾದಿಯನ್ನು ಹಿಡಿತಾನೆ, ಸೇಫ್ಗಳನ್ನು ಹೊಡಿತಕ್ಕಂತಹ ಕೆಲಸಕ್ಕೆ ತೊಡಗಿಸ್ಕೊಳ್ತಾನೆ. ಇನ್ನು ಮುಂದೆ ನಡೀತಕ್ಕಂತಹ ಘಟನೆ ಈ ಒಂದು ಸ್ಟೋರಿಯ ಮುಖ್ಯ ಭಾಗ ಆಗಿರುತ್ತೆ. ಜಿಮ್ಮಿ ಟ್ರಾವೆಲ್ಸ್ ಟು ಎ ಸ್ಮಾಲ್ ಟೌನ್ ಕಾಲ್ಡ್ ಎಲ್ಮೋರ್. ಮೊದಲಿಗೆ ಹೇಳಿದಾಗೆ ಈ ಘಟನೆ ನಡೀತಕ್ಕಂಥದ್ದು ಎಲ್ಮೋರ್. ಜಿಮ್ಮಿ ಆ ಜೈಲಿನಿಂದ ಬಿಡುಗಡೆ ಆದಮೇಲೆ ಎಲ್ಲಿಗೆ ಹೋಗ್ತಾನೆ ಅಂದರೆ ಈ ಒಂದು ಎಲ್ಮೋರ್ ಅಂತಕ್ಕಂತಹ ಪಟ್ಟಣಕ್ಕೆ ಹೋಗ್ತಾನೆ. ವೇರ್ ಹಿ ಹ್ಯಾಸ್ ಪ್ಲಾನ್ಸ್ ಟು ರಾಬ್ ಮೋರ್ ಸೇಫ್ಸ್. ಯಾಕೆ ಹೋಗ್ತಾನೆ ಅಲ್ಲಿಗೆ ಎಲ್ಮೋರ್ಗೆ ಅಂದರೆ ಅಲ್ಲಿರ್ತಕ್ಕಂತಹ ಅನೇಕ ಸೇಫ್ಗಳನ್ನು ಒಡೆದು ಬಿಟ್ಟು ಅಲ್ಲಿರ್ತಕ್ಕಂತಹ ವ್ಯಾಲ್ಯೂಯೇಬಲ್ಸನ್ನು ಕದಿಬೇಕು ಅನ್ನೋ ಪ್ಲ್ಯಾನ್ನೊಂದಿಗೆ ಎಲ್ಮೋರ್ಗೆ ಹೋಗ್ತಾ ಇದ್ದಾನೆ. ಬಟ್ ದ ಈವೆಂಟ್ಸ್ ಹ್ಯಾಪನ್ ದಟ್ ಚೇಂಜಸ್ ಹಿಮ್ ಕಂಪ್ಲೀಟ್ಲಿ. ಬಟ್ ಆ ಎಲ್ಮೋರ್ ನಗರದಲ್ಲಿ ಕೆಲವೊಂದಿಷ್ಟು ಘಟನೆಗಳಿಂದ ಇವನ ವ್ಯಕ್ತಿತ್ವ ಸಂಪೂರ್ಣವಾಗಿ ಬದಲಾಗ್ತಾ ಇದೆ. ಹಿ ಮೀಟ್ಸ್ ಎ ಯಂಗ್ ವಿಮೆನ್ ನೇಮ್ಡ್ ಅನಾಬೆಲ್ ಆ್ಯಡಮ್ಸ್. ಎಸ್ ಅನಾಬೆಲ್ ಆ್ಯಡಮ್ಸ್ ಅಂತಕ್ಕಂತಹ ಒಬ್ಬ ಹುಡುಗಿಯನ್ನು, ಯಂಗ್ ವಿಮೆನನ್ನು ಇವನು ಭೇಟಿ ಆಗ್ತಾನೆ. ಹೂ ಈಸ್ ಕೈಂಡ್ ಆ್ಯಂಡ್ ಬ್ಯೂಟಿಫುಲ್. ಅವಳು ತುಂಬಾ ಕೈಂಡ್ ಆಗಿರ್ತಕ್ಕಂತಹ ವ್ಯಕ್ತಿ ಆಗಿರ್ತಾಳೆ ಮತ್ತು ತುಂಬಾ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಹುಡುಗಿ ಅವಳಾಗಿರ್ತಾಳೆ. ಜಿಮ್ಮಿ ಫಾಲ್ಸ್ ಇನ್ ಲವ್ ವಿತ್ ಹರ್ ಆ್ಯಂಡ್ ಡಿಸೈಡ್ಸ್ ಟು ಲೀವ್ ಹಿಸ್ ಕ್ರಿಮಿನಲ್ ಲೈಫ್ ಬಿಹೈಂಡ್. ಎಸ್ ಜಿಮ್ಮಿ ಅವಳನ್ನು ನೋಡಿದ ತಕ್ಷಣವೇ ಅವಳ ಮೇಲೆ ಇವನಿಗೆ ಪ್ರೀತಿ ಆಗುತ್ತೆ. ಹಾಗಾಗಿ ಇವನೇನು ಡಿಸೈಡ್ ಮಾಡ್ತಾನೆ ಅಂದರೆ ನನ್ನ ಒಂದು ಕಳ್ಳತನದ ದಾರಿಯನ್ನು ಬಿಟ್ಬಿಟ್ಟು ನಾನೊಬ್ಬ ಪ್ರಾಮಾಣಿಕ ವ್ಯಕ್ತಿಯಾಗಿ ಬದಲಾಗಿ ಇವಳನ್ನು ಮದುವೆ ಆಗಬೇಕು ಅಂತಕ್ಕಂತಹ ಒಂದು ಡಿಸೈಡನ್ನು ಮಾಡ್ತಾ ಇದ್ದಾನೆ. He even opens a shoe store in the town and begins living an honest life under a new name, Ralph D. Spencer. ಎಸ್ ಒಂದು ಹೊಸ ಹೆಸರನ್ನು ಇಟ್ಕೊಳ್ತಾ ಇದ್ದಾನೆ. ಆ ಹೆಸರು ಯಾವುದಪ್ಪ ಅಂದರೆ ರಾಲ್ಫ್ ಡಿ ಸ್ಪೆನ್ಸರ್ ಅಂತೇಳಿ ಹೊಸ ನೇಮನ್ನು ತೆಗೆದುಕೊಂಡು ಒಂದು ಪಟ್ಟಣದಲ್ಲಿ ಹೊಸ ಶೂ ಸ್ಟೋರನ್ನು ಓಪನ್ ಮಾಡ್ತಾ ಇದ್ದಾನೆ. ಚಿತ್ರದಲ್ಲಿ ಗಮನಿಸಬಹುದು. ಅವನೊಂದು ಶೂ ಸ್ಟೋರನ್ನು ಓಪನ್ ಮಾಡಿಬಿಟ್ಟು ಒಳ್ಳೆಯ ವ್ಯಕ್ತಿಯಾಗಿ ಬದಲಾಗಬೇಕು ಅಂತಕ್ಕಂಥ ಹಂಬಲದೊಂದಿಗೆ ನಾನು ದುಡಿದುಬಿಟ್ಟು ಒಂದು ಈ ಹುಡುಗಿಯನ್ನು ಮದುವೆಯಾಗಿ ಜೀವನ ನಡೆಸಬೇಕು, ಪ್ರಾಮಾಣಿಕ ಆನೆಸ್ಟ್ ಲೈಫನ್ನು ನಡೆಸಬೇಕು ಅಂತಕ್ಕಂತಹ ಒಂದು ಮನ ಪರಿವರ್ತನೆ ಇವನಿಗೆ ಆಗ್ತಾ ಇದೆ. ಮತ್ತು ತನ್ನ ಹೆಸರನ್ನು ಕೂಡ ಅವನು ಚೇಂಜ್ ಮಾಡ್ಕೊಳ್ತಾ ಇದ್ದಾನೆ. Over time, Jimmy becomes respected in the town and he and Annabelle get engaged. ಸಮಯ ಕಳೆದಂತೆ ಆ ಪಟ್ಟಣದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಇವನು ಮಾಡ್ತಾನೆ. ಅಂದರೆ ಜನಗಳು ಇವನ ಒಂದು ಪ್ರಾಮಾಣಿಕತೆಯನ್ನು ಮೆಚ್ಕೊಳ್ತಾರೆ. ಅಷ್ಟೊಂದು ಒಳ್ಳೆಯ ವ್ಯಕ್ತಿಯಾಗಿ ಇವನು ಬದಲಾಗ್ತಾ ಹೋಗ್ತಾನೆ. ಮತ್ತು ಆ ಒಂದು ಆ್ಯನಬೆಲ್ ಜೊತೆ ಇವನಿಗೆ ಎಂಗೇಜ್ಮೆಂಟ್ ಕೂಡ ನಡೆಯುತ್ತೆ. ಅಂದರೆ ಅವರ ಮದುವೆ ಫಿಕ್ಸ್ ಆಗ್ತಾ ಇದೆ. A detective named Ben Price, who has been following Jimmy's crimes, arrives in Elmore to arrest him.
ಏನೋ ಆಲ್ರೆಡಿ ಜೈಲಿನಿಂದ ಬಂದ ತಕ್ಷಣವೇ ಇವನು ಕೆಲವೊಂದಿಷ್ಟು ಸೇಫ್ಗಳನ್ನು ಒಡೆದು ಬಿಟ್ಟಿರ್ತಾನೆ, ಅಂದರೆ ಕ್ರೈಮ್ಗಳನ್ನು ಮಾಡಿರ್ತಾನೆ. ಸೊ ಒಬ್ಬ ಡಿಟೆಕ್ಟಿವ್ ಆಗಿರ್ತಕ್ಕಂತಹ ಬೆನ್ ಪ್ರೈಸ್, ಹೆಸರು ನೆನ್ಪಿಟ್ಕೊಳ್ಳಿ. ಈ ಬೆನ್ ಪ್ರೈಸ್ಗೆ ಆ ಒಂದು ಕ್ರೈಮ್ಗಳು ತಿಳಿದಿರ್ತವೆ. ಈ ಕ್ರೈಮ್ಗಳನ್ನು ಒಂದು ಏನು ಯಾವ ರೀತಿ ನಡೆದಿರ್ತವೆ ಅದನ್ನು ನೋಡಿಬಿಟ್ಟು ಅವನಿಗೆ ಗೊತ್ತಾಗಿರುತ್ತೆ ಬೆನ್ ಪ್ರೈಸ್ಗೆ ಇದು ಬೇರೆ ಯಾರದು ಕೆಲಸ ಅಲ್ಲ, ಜಿಮ್ಮಿ ಇದೆ ಕೆಲಸ ಅಂತೇಳಿ ಅವನು ಅರ್ಥ ಮಾಡಿಕೊಂಡು ಈ ಜಿಮ್ಮಿಯನ್ನು ಅರೆಸ್ಟ್ ಮಾಡಬೇಕು ಅಂಥೇಳಿ ಹುಡುಕಿಕೊಂಡು ಆ ಎಲ್ಮೋರ್ ಪಟ್ಟಣಕ್ಕೆ ಬಂದಿರ್ತಾನೆ ಅವನನ್ನು ಅರೆಸ್ಟ್ ಮಾಡುವ ಉದ್ದೇಶದಿಂದ. ಬಟ್ ಜಸ್ಟ್ ವೆನ್ ಬೆನ್ ಈಸ್ ಅಬೌಟ್ ಟು ಕನ್ಫ್ರಂಟ್ ಹಿಮ್ ಸಮಥಿಂಗ್ ಅನ್ಎಕ್ಸ್ಪೆಕ್ಟೆಡ್ ಹ್ಯಾಪನ್ಸ್. ಏನು ಬೆನ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಥವಾ ಕೆಲವೇ ಗಂಟೆಗಳಲ್ಲಿ ಆ ಜಿಮ್ಮಿಯನ್ನು ಹಿಡಿದು ಬಿಡ್ತೇನೆ ಅಂತ ಅಂದ್ಕೊಂಡಿರ್ತಾನೋ, ಅಂದರೆ ಅವನನ್ನು ಆಲ್ರೆಡಿ ಡಿಟೆಕ್ಟ್ ಮಾಡಿರ್ತಾನೆ, ಎಲ್ಲಿದ್ದಾನೆ, ಅವನು ಏನು ಮಾಡ್ತಾ ಇದ್ದಾನೆ ಎಲ್ಲವನ್ನು ತಿಳ್ಕೊಂಡು ಅವನನ್ನು ಫಾಲೋ ಮಾಡಿರ್ತಾನೆ. ಸೊ ಅರೆಸ್ಟ್ ಮಾಡಲಿಕ್ಕೆ ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇರ್ತವೆ. ಆಗ ಒಂದು ಅನ್ಎಕ್ಸ್ಪೆಕ್ಟೆಡ್ ಈವೆಂಟ್ ನಡೆಯುತ್ತೆ, ಅನಿರೀಕ್ಷಿತ ಘಟನೆ ನಡೀತಾ ಇದೆ. ಅದೇನು ಅಂತಕ್ಕಂಥದ್ದನ್ನು ನೆಕ್ಸ್ಟ್ ನೋಡ್ತೇವೆ. ಎ ಲಿಟಲ್ ಗರ್ಲ್ named Agatha accidentally locks herself inside a new vault in the bank. ಆ ಘಟನೆ ಯಾವುದಪ್ಪ ಅಂದರೆ ಈ ಆ್ಯನಬೆಲ್ ಏನಿದ್ಲು ಇವಳ ಫ್ಯಾಮಿಲಿಗೆ ಸಂಬಂಧಪಟ್ಟಂತಹ ಒಬ್ಬ ಹುಡುಗಿ ಇರ್ತಾಳೆ, ಅಗಾಥಾ ಅಂತಕ್ಕಂಥವಳು. ಮೊದಲಿಗೆ ಹೇಳಿದ ಹಾಗೆ ಆ್ಯನಬೆಲ್ನ ತಂದೆ ಒಬ್ಬ ಬ್ಯಾಂಕ್ನ ಓನರ್ ಆಗಿರ್ತಾನಲ್ವ. ಸೊ ಆ ಬ್ಯಾಂಕ್ ಒಳಗಡೆ ಹೋದಾಗ ಈ ಅಗಾಥಾ ಅಂತಕ್ಕಂತಹ ಒಂದು ಹುಡುಗಿ ಯಾವುದೋ ಒಂದು ಕಾರಣದಿಂದ ಹಾಗೆ ಆಟ ಆಡ್ತಾ ನೀವು ಇಲ್ಲಿ ಚಿತ್ರದಲ್ಲಿ ಗಮನಿಸ್ಬೋದು. ಒಂದು ವಾಲ್ಟ್ ಇರ್ತಕ್ಕಂಥದ್ದು, ಅಂದರೆ ಬ್ಯಾಂಕ್ಗಳಲ್ಲಿ ಈ ರೀತಿಯ ಒಂದು ವಾಲ್ಟ್ ಸಿಸ್ಟಮ್ಗಳು ಇರ್ತವೆ, ಅಲ್ಲಿ ಅಮೂಲ್ಯವಾಗಿರ್ತಕ್ಕಂತಹ ವಸ್ತುಗಳನ್ನು, ದುಡ್ಡನ್ನು ಇಡಲಾಗಿರುತ್ತೆ. ಸೊ ಅವಳೇನು ಮಾಡಿಬಿಡ್ತಾಳೆ ಅಂದರೆ ಇಂತಹ ಒಂದು ವಾಲ್ಟ್ ಒಳಗಡೆ ಆ ಹುಡುಗಿ ಅಗಾಥಾ ಹೋಗಿಬಿಡ್ತಾಳೆ. ಬಟ್ ಅದರ ಒಂದು ಲಾಕ್ ಇರೋದಿಲ್ಲ, ಲಾಕ್ ಒಳಗಡೆ ಅವಳು ಸಿಲುಕಿಕೊಂಡು ಬಿಡ್ತಾಳೆ, ಅವಳು ಲಾಕ್ ಮಾಡ್ಕೊಂಡ್ಬಿಡ್ತಾಳೆ ಒಳಗಡೆ ಹೋಗ್ಬಿಟ್ಟು. ಸೊ ಅದನ್ನು ಓಪನ್ ಮಾಡ್ತಕ್ಕಂಥದ್ದು ತುಂಬಾ ಕಷ್ಟ ಆಗಿರುತ್ತೆ. ಆ್ಯಂಡ್ ನೋ ಒನ್ ನೋಸ್ ಹೌ ಟು ಓಪನ್ ಇಟ್. ಅಲ್ಲಿದ್ದವ್ರಿಗೆ ಯಾರಿಗೂ ಕೂಡ ಇದನ್ನು ಹೇಗೆ ಓಪನ್ ಮಾಡಬೇಕು ಅಂತಕ್ಕಂಥದ್ದು ಗೊತ್ತೇ ಆಗೋದಿಲ್ಲ. ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿರ್ತಾರೆ, ಬಟ್ ಅವರು ಹೆಲ್ಪ್ಲೆಸ್ ಆಗಿರ್ತಾರೆ. ಜಿಮ್ಮಿ ನೋಯಿಂಗ್ ಹಿ ಕುಡ್ ಬಿ ಕಾಟ್ decides to use his safe cracking skills one last time to save the little girl. ಎಸ್, ಮೊದಲಿಗೆ ಹೇಳಿದಾಗೆ ಆಲ್ರೆಡಿ ಜಿಮ್ಮಿ ಆನೆಸ್ಟ್ ಪರ್ಸನ್ ಆಗಿ ಬದಲಾಗಿರ್ತಾನೆ. ಹಾಗಾಗಿ ತನ್ನ ಒಂದು ಬರ್ಗ್ಲಿಂಗ್ ಟೂಲ್ಸ್ ಏನಿದ್ವೋ ಅವುಗಳನ್ನು ಯೂಸ್ ಮಾಡ್ತಾ ಇರೋದಿಲ್ಲ. ಸೊ ಅವನಿಗೆ ಗೊತ್ತಿದೆ ಈ ವಾಲ್ಟನ್ನು ಯಾವ ರೀತಿ ಓಪನ್ ಮಾಡೋದು ಅಂತ, ಯಾಕೆಂದರೆ ಆ ಎಲ್ಲ ಮಟೀರಿಯಲ್ಸ್ಗಳು ಕೂಡ ಅವನ ಸೂಟ್ ಕೇಸಲ್ಲಿ ಇರ್ತವೆ. ಈಗೇನಾದರೂ ಆ ಸೂಟ್ ಕೇಸನ್ನು ತೆಗೆದುಕೊಂಡು ನಾವು ಈ ವಾಲ್ಟನ್ನು ಓಪನ್ ಮಾಡಿದರೆ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ ನಾನೊಬ್ಬ ಬರ್ಗ್ಲರ್ ಇರಬೇಕು, ಯಾಕಂದರೆ ಇಂತಹ ಟೂಲ್ಸ್ಗಳಿಂದ ಅವರು ನನ್ನನ್ನು ಕಂಡು ಹಿಡಿದು ಬಿಡ್ತಾರೆ ಅಂತಕ್ಕಂಥದ್ದು ಅವನಿಗೆ ತಿಳಿಯುತ್ತೆ. ಆದರೂ ಕೂಡ ಆ ಲಿಟಲ್ ಗರ್ಲ್ ಅಗಾಥಾ ಏನು ಒಳಗಡೆ ಸಿಲುಕಿಕೊಂಡಿದ್ದಾಳೋ ಅವಳ ಜೀವವನ್ನು ರಕ್ಷಣೆ ಮಾಡ್ತಕ್ಕಂತಹ ಮಹತ್ತರವಾಗಿರುವ ಹೊಣೆ ಅವನ ಮೇಲೆ ಇರುತ್ತೆ. ಹಾಗಾಗಿ ನಾನು ಸಿಲುಕಿಕೊಂಡ್ರೂ ಪರವಾಗಿಲ್ಲ, ಮತ್ತೆ ಜೈಲಿಗೆ ಹೋದ್ರೂ ಪರವಾಗಿಲ್ಲ, ಆ ಹುಡುಗಿಯನ್ನು ರಕ್ಷಣೆ ಮಾಡಲೇಬೇಕು ಅಂತೇಳಿ ಡಿಸೈಡ್ ಮಾಡ್ಕೊಳ್ತಾನೆ. ಹಿ ಓಪನ್ಸ್ ದ ವಾಲ್ಟ್ ಆ್ಯಂಡ್ ರೆಸ್ಕ್ಯೂಸ್ ಅಗಾಥಾ ಪುಟ್ಟಿಂಗ್ ಹಿಸ್ ಫ್ರೀಡಮ್ ಎಟ್ ರಿಸ್ಕ್. ಕೊನೆಗೂ ಕೂಡ ಆ ಹುಡುಗಿಯನ್ನು ಅಗಾಥಾಳನ್ನು ರಕ್ಷಣೆ ಮಾಡ್ತಾನೆ, ತನ್ನ ಒಂದು ಫ್ರೀಡಮನ್ನು ರಿಸ್ಕಲ್ಲಿ ಇಟ್ಟು ಆ ವಾಲ್ಟಿಂದ ಅವಳನ್ನು ಪಾರ್ ಮಾಡ್ತಾನೆ. ಮತ್ತು ಅವನಿಗೆ ಗೊತ್ತಾಗಿರುತ್ತೆ ಆಲ್ರೆಡಿ ಬೆನ್ನನ್ನು ಫಾಲೋ ಮಾಡ್ತಾ ಇದ್ದೇನೆ, ಇನ್ನೇನು ಕೆಲವೇ ಗಂಟೆಗಳಲ್ಲಿ ನನ್ನನ್ನು ಅರೆಸ್ಟ್ ಮಾಡಬಹುದು ಅಂತಕ್ಕಂಥದ್ದು ಕೂಡ ಅವನಿಗೆ ತಿಳಿದಿರುತ್ತೆ. ಆಫ್ಟರ್ ದಿಸ್ ಜಿಮ್ಮಿ ಪ್ರಿಪೇರ್ಸ್ ಟು ಲೀವ್ ನೋಯಿಂಗ್ ಬೆನ್ ಪ್ರೈಸ್ ಈಸ್ ದೇರ್ ಟು ಅರೆಸ್ಟ್ ಹಿಮ್. ಅವನಿಗೆ ತಿಳಿದಿರುತ್ತೆ ಬೆನ್ ಪ್ರೈಸ್ ನನ್ನನ್ನು ಅರೆಸ್ಟ್ ಮಾಡಲಿಕ್ಕೆ ಬಂದಿದ್ದಾನೆ ಅಂತ. ಅದಕ್ಕಾಗಿ ಅವನೇನು ಮಾಡ್ತಾನೆ, ಜಿಮ್ಮಿ ಪ್ರಿಪೇರ್ಸ್ ಟು ಲೀವ್, ಅಲ್ಲಿಂದ ಬೇರೆ ಕಡೆ ಹೊರಟು ಹೋಗ್ಬಿಡೋಣ, ನಾನು ತಪ್ಪಿಸ್ಕೊಂಡು ಹೋಗೋಣ ಅಂಥೇಳಿ ಡಿಸೈಡ್ ಮಾಡಿರ್ತಾನೆ. ಸರ್ಪ್ರೈಸಿಂಗ್ಲಿ ಬೆನ್ ಪ್ರೈಸ್ ಚೂಸಸ್ ನಾಟ್ ಟು ಅರೆಸ್ಟ್ ಜಿಮ್ಮಿ. ಒಂದು ಸರ್ಪ್ರೈಸ್ ಥಿಂಗ್ ಇಲ್ಲಿ ನಡೆಯುತ್ತೆ. ಬೆನ್ ಪ್ರೈಸ್ ಏನಿದ್ನೋ ಅವನು ಜಿಮ್ಮಿಯನ್ನು ಅರೆಸ್ಟ್ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಹಿ ರಿಯಲೈಸಸ್ ದ್ಯಾಟ್ ಜಿಮ್ಮಿ ಹ್ಯಾಸ್ ಚೇಂಜ್ಡ್ ಆ್ಯಂಡ್ ಡಿಸರ್ವ್ಸ್ ಎ ಸೆಕೆಂಡ್ ಚಾನ್ಸ್. ಅವನಿಗೆ ಅರ್ಥ ಆಗುತ್ತೆ ಜಿಮ್ಮಿ ಈಗ ಪ್ರಾಮಾಣಿಕ ವ್ಯಕ್ತಿಯಾಗಿ ಬದಲಾಗಿದ್ದಾನೆ, ಒಳ್ಳೆಯ ಜೀವನವನ್ನು ಮಾಡ್ತಾ ಇದ್ದಾನೆ, ಮತ್ತು ಅವನಿಗೆ ಎಂಗೇಜ್ಮೆಂಟ್ ಕೂಡ ಆಗಿದೆ. ಸೊ ನಾನು ಅವನಿಗೆ ಸೆಕೆಂಡ್ ಚಾನ್ಸನ್ನು ಕೊಡಲೇಬೇಕು, ಅವನನ್ನು ಅರೆಸ್ಟ್ ಮಾಡಿ ಅವನ ಜೀವನವನ್ನು ಹಾಳು ಮಾಡೋದು ಬೇಡ ಅಂತಕ್ಕಂತಹ ಒಂದು ತೀರ್ಮಾನವನ್ನು ಈ ಬೆನ್ ಪ್ರೈಸ್ ಡಿಸೈಡ್ ಮಾಡ್ಕೊಳ್ತಾನೆ. ಅಂದರೆ ಅರೆಸ್ಟ್ ಮಾಡಲಿಕ್ಕೆ ನಿರಾಕರಿಸ್ತಾ ಇದ್ದಾನೆ. ಜಿಮ್ಮಿಯನ್ನು ಅವನ ಪಾಡಿಗೆ ಅವನು ಬಿಟ್ಟು ಹೊರಡ್ತಾ ಇದ್ದಾನೆ. Instead of confronting him, Ben pretends not to recognize Jimmy and walks away. ಆ ಒಂದು ಬ್ಯಾಂಕ್ ಹೊರಗಡೆನೇ ಇವನು ಇರ್ತಾನೆ. ಬೆನ್
ಬಟ್ ಯಾವಾಗ ಜಿಮ್ಮಿ ಅವನ ಮುಂದೆನೇ ನಡ್ಕೊಂಡು ಬರ್ತಾ ಇರ್ತಾನೋ ನೋಡಿದರೂ ಕೂಡ ನೋಡದಂತೆ ವರ್ತನೆ ಮಾಡ್ತಾನೆ ಈ ಬೆನ್. ಎಸ್, ಅವನನ್ನು ಗುರುತಿಸಿಲ್ಲ ನಾನು ಅನ್ನೋ ರೀತಿಲೇ ಬಿಹೇವಿಯರ್ ಮಾಡ್ತಾನೆ. ಅಲೋಯಿಂಗ್ ಹಿಮ್ ಟು ಕಂಟಿನ್ಯೂ ಹೀಸ್ ನ್ಯೂ ಆನೆಸ್ಟ್ ಲೈಫ್ ವಿತ್ ಆ್ಯನೆಬಲ್. ಎಸ್, ಆ ಆ್ಯನೆಬಲ್ ಜೊತೆ ಇವನು ಜೀವನವನ್ನು ಮಾಡಲಿ, ಪ್ರಾಮಾಣಿಕ ಜೀವನವನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಲಿ ಅಂತೇಳಿ ಡಿಸೈಡ್ ಮಾಡ್ತಾನೆ. In the end, the story shows how love and kindness can lead to redemption and change in a person's life. ಎಸ್, ಈ ಒಂದು ಸ್ಟೋರಿಯ ಮೂಲಕ ನಮಗೇನು ತಿಳಿಯುತ್ತಪ್ಪ ಅಂದರೆ ಪ್ರೀತಿ ಮತ್ತು ಪ್ರಾಮಾಣಿಕತೆಗಳು ವ್ಯಕ್ತಿಯನ್ನು ಯಾವ ರೀತಿ ರಿಡೆಂಪ್ಷನ್ ಅಂದರೆ ಏನೋ ಮೊದಲಿಗೆ ಕೆಟ್ಟವನಿರ್ತಾನೋ ನೆಕ್ಸ್ಟ್ ಮನ ಪರಿವರ್ತನೆ ಆಗಲಿಕ್ಕೆ ಕಾರಣ ಆಗ್ತವೋ. ಸೊ ಇವೆಲ್ಲ ಸಾಧ್ಯ ಆಗಿದ್ದು ಪ್ರೀತಿ ಮತ್ತು ಕರುಣೆಯಿಂದ ಮತ್ತು ಒಬ್ಬ ವ್ಯಕ್ತಿಯ ಜೀವನವನ್ನು ಬದಲಾಯಿಸ್ತಕ್ಕಂತಹ ಶಕ್ತಿ ಇವುಗಳಿಗಿದೆ ಅಂತಕ್ಕಂಥದ್ದನ್ನು ನಮ್ಮ ರೈಟರ್ ಈ ಒಂದು ಸ್ಟೋರಿಯ ಎಂಡಿಗೆ ನಮಗೆ ತಿಳಿಸಿಕೊಡ್ತಾರೆ. ಎಸ್ ಡಿಯರ್ ಲರ್ನರ್ಸ್, ಇದೇ ರೀತಿ ಲಿಟ್ರೇಚರ್ಗೆ ಸಂಬಂಧಪಟ್ಟಂತಹ ವಿಡಿಯೋಗಳು ಬೇಕು ಅಂದರೆ ಅವು ಯಾವುವು ನಿಮಗೆ ಲೆಸನ್ಗಳು ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಮತ್ತು ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ. ಟೇಕ್ ಕೇರ್.